ನಮಸ್ತೆ ಶಿವಮೊಗ್ಗ ಮಧು ದೇವಿ ಆರಾಧಕರು. ಮೊನ್ನೆ ಒಂದು ವಿಡಿಯೋ ಹಾಕಿದ್ವಿ. ಆ ವಿಡಿಯೋಗೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದ್ದೀರಾ, ಫೋನ್ ಮಾಡಿದ್ದೀರಾ ಮತ್ತು ಮೆಸೇಜ್ ಮಾಡಿದ್ದೀರಾ, ಒಳ್ಳೆ ವಿಚಾರ ತಿಳಿಸಿದ್ದೀರಾ ಅಂತ ಹೇಳಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಒಂದು ವಿಡಿಯೋ ಕಡೆಯಿಂದ, ನಮ್ಮ ಒಂದು ವಿಚಾರದಿಂದ ತುಂಬಾ ಜನ ನೊಂದಿದ್ದಾರೆ, ಅವ್ರಿಗೆ ಒಳ್ಳೇದಾಗ್ಲಿ. ತುಂಬಾ ಜನ ಕಷ್ಟದಲ್ಲಿದ್ದಾರೆ, ಅವ್ರಿಗೆ ಒಳ್ಳೇದಾಗಲಿ. ತುಂಬಾ ದುಡ್ಡುಗಳು ಕಳ್ಕೊಂಡಿದ್ದಾರೆ ಮಾಟ ಮಂತ್ರದ ಬಗ್ಗೆ ತೆಗೆಸ್ಕೊಳಕ್ಕೋಸ್ಕರ, ದೇಹದಲ್ಲಿ ಇರ್ತಕ್ಕಂಥ ಪ್ರೇತಾತ್ಮ ತೆಗೆಸ್ಕೊಳ್ಳೋಕ್ಕೋಸ್ಕರ ತುಂಬಾ ದುಡ್ಡು ಖರ್ಚು ಮಾಡಿದ್ದಾರೆ. ಅವರಿಗೆ ಸ್ವಲ್ಪನಾದ್ರೂ ಒಳ್ಳೇದಾಗ್ಲಿ, ಮನಸ್ಸಿಗೆ ನೆಮ್ಮದಿ ಸಿಗ್ಲಿ ಅಂತ ನಮ್ಮ ಒಂದು ವಿಡಿಯೋ ಕಡೆಯಿಂದ ನಾವು ಪ್ರಾರ್ಥನೆ ಮಾಡ್ಕೊಂತೀವಿ, ನಮ್ಮ ದೇವಿ ಕಡೆಯಿಂದನೂ ಪ್ರಾರ್ಥನೆ ಮಾಡ್ಕೊಂತೀವಿ. ಅದೇ ರೀತಿ ಇವತ್ತೊಂದು ವಿಚಾರ ತಂದಿದ್ದೀನಿ. ಅರಳಿ ಮರದಲ್ಲಿ ಇರುವಂತಹ ಪಾಸಿಟಿವ್ ಎನರ್ಜಿನ ನಮ್ಮ ಮನೆಗೆ ಹಾಗೂ ನಮ್ಮ ದೇಹಕ್ಕೆ ಹೇಗೆ ನಾವು ತಗೊಳ್ಳೋದು ಅಂತ ಹೇಳಿ. ನಮ್ಮ ಮನೆಯ ಸುತ್ತಮುತ್ತ ಇರುವಂತಹ ಅರಳಿ ಮರ ದೇವಸ್ಥಾನದ ಹತ್ರ ಇದ್ರೆ ಇನ್ನೂ ಒಳ್ಳೇದು. ಅದರಲ್ಲಿ ನಾಗರಕಟ್ಟೆ ಪ್ರತಿಷ್ಠಾಪನೆ ಆಗಿರತ್ತೆ. ಈ ನಾಗರಕಟ್ಟೆ ಪ್ರತಿಷ್ಠಾಪನೆ ಆಗಿರುವಂತಹ ಹರಳಿ ಮರ ಸ್ವಲ್ಪ ಹಳೇದಿದ್ರೆ ಬಾರಿ ಒಳ್ಳೇದು. ಅಲ್ಲಿ ಪ್ರತಿನಿತ್ಯ ನಾವು ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತ ಏನಂತಾರೆ 5:30 6 ಗಂಟೆ 6:30 ಒಳಗಡೆ, ಸೂರ್ಯ ಉದಯ ಆಗೋದ್ರೊಳಗಡೆ ನೀವು ಪ್ರತಿನಿತ್ಯ ಹೋಗಿ ಪ್ರಾರ್ಥನೆ ಮಾಡೋದು. ಸುಮಾರು ಜನ ಹೇಳ್ತಾರೆ, ಇಲ್ಲ ನಾನೆಲ್ಲ ಮಾಡ್ಬಿಟ್ಟಿದೀನಿ ಆದ್ರೂ ನನಗೇನು ಒಳ್ಳೇದಾಗಿಲ್ಲ ಅಂತ. ಯಾಕೆ ಒಳ್ಳೇದಾಗಿರಲ್ಲ ಅಂದ್ರೆ ಅವರು ಪ್ರಾರ್ಥನೆ ಮಾಡೋ ರೀತಿ ಸರಿ ಇರಲ್ಲ. ನನಗೆ ಒಳ್ಳೇದ್ ಮಾಡು ಅಂತ ಹೇಳ್ತಾರೆ, ಆರ್ಡರ್ ಮಾಡ್ತಾರೆ, ನನಗೆ ಒಳ್ಳೇದ್ ಮಾಡ್ಕೊಡು, ನನಗೆ ಕೆಲಸ ಮಾಡ್ಕೊಡು, ನನಗೆ ಮದುವೆ ಮಾಡಿಸು ಅಂತ ಹೇಳಿ ಆರ್ಡರ್ ಮಾಡ್ತಾರೆ. ಆ ರೀತಿ ಆರ್ಡರ್ ಮಾಡಕ್ ಹೋಗ್ಬಾರ್ದು. ಈ ಪ್ರಕೃತಿಗೆ, ಅದು ಅರಳಿ ಮರ ಅಂದ್ರೆ ಅದರಲ್ಲಿ ದೈವ ಶಕ್ತಿಗಳಿರತ್ತೆ, ಆ ಪ್ರಕೃತಿ ಕನೆಕ್ಷನ್ ಆಗಿರತ್ತಲ್ಲ, ಆ ಪ್ರಕೃತಿನ ಬೇಡ್ಕೋಬೇಕು. ನನ್ನ ಕೆಲಸವನ್ನು ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ನನಗೆ ಒಳ್ಳೆಯ ಹುಡುಗಿ ಜೊತೆಗೆ ಮದುವೆ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು, ನನಗೆ ಒಳ್ಳೆ ಹುಡುಗನ ಜೊತೆ ಮದುವೆ ಮಾಡಿಸಿದ್ದಕ್ಕಾಗಿ ಧನ್ಯವಾದಗಳು, ನನಗೆ ಕೆಲಸದಲ್ಲಿ ಪ್ರಮೋಷನ್ ಕೊಡಿಸಿದ್ದಕ್ಕಾಗಿ ಧನ್ಯವಾದಗಳು, ನನಗೆ ಹಣದಲ್ಲಿ ತುಂಬಾ ಸಹಾಯ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಅಂತ ಹೇಳಿ, ನನಗೆ ಸಂಬಳ ಜಾಸ್ತಿ ಆಗಿದ್ದಕ್ಕೆ ಧನ್ಯವಾದಗಳು, ನನಗೆ ದೇಹದಲ್ಲಿ ಆರೋಗ್ಯ ಅಭಿವೃದ್ಧಿಗೊಂಡಿದ್ದಕ್ಕಾಗಿ ನಿನಗೆ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ ಅಂತ ಪ್ರತಿನಿತ್ಯ ನೀವು ಹೋಗಿ ಪಾಸಿಟಿವ್ ಆಗಿ ನೀವು ಮಾತಾಡಿದ್ದಲ್ಲಿ ನಿಮಗೆ ಕೆಲವೇ ದಿನಗಳಲ್ಲಿ ರಿಸಲ್ಟ್ ಬರುತ್ತೆ. ಇದು ಯಾರ್ಯಾರಿಗೆ ಅನುಕೂಲ ಆಗುತ್ತೆ ಅಂದ್ರೆ, ಮದುವೆ ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಮಕ್ಕಳು ವಿಚಾರದಲ್ಲಿ ಅನುಕೂಲ ಆಗುತ್ತೆ, ಮತ್ತೆ ಹಣಕಾಸಿನ ವಿಚಾರದಲ್ಲಿ ಅನುಕೂಲ ಆಗ್ತಾ ಬರುತ್ತೆ. ಬೇಗ ಮದುವೆ ಆಗಿಲ್ಲ ಅಂದವರಿಗೆ ಸ್ವಲ್ಪ ಬೇಗ ಫಾಸ್ಟ್ ಆಗಿ ಮದುವೆನೂ ಆಗ್ತದೆ. ಮತ್ತೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಅಡೆತಡೆ ಆಗ್ತಾ ಇದ್ರೆ ಅದು ನಮಗೆ ತುಂಬಾ ಅನುಕೂಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದನ್ನ ಸ್ವಲ್ಪ ದಿನ ಮಾಡ್ಬೇಕು, ನಿಮಗೆ ಅನುಕೂಲ ಆಗೋವರೆಗೂ ಮಾಡಿ. ನಿಮಗೆ ಅನುಕೂಲ ಆಗ್ತಾ ಇದೆ, ಸ್ವಲ್ಪ ಪರವಾಗಿಲ್ಲ, ಅಲ್ಲಿಗೆ ಹೋಗಿ ಬಂದ್ಮೇಲೆ ನನಗೇನೋ ದೇಹದಲ್ಲಿ ಪಾಸಿಟಿವ್ ಎನರ್ಜಿ ಸಪ್ಲೈ ಆಗ್ತಾ ಇದೆ, ಆದ್ರೆ ನಿಮಗೆ ಒಂದು 10 ನಿಮಿಷ ಕುತ್ಕೊಂಡು ಧ್ಯಾನ ಮಾಡಿ, ಅಲ್ಲಿ ಉಸಿರಾಟದ ಮೇಲೆ ಗಮನ ಮಾಡಿ, ಅರಳಿ ಮರದ ಹತ್ರ ಕುತ್ಕೊಂಡು ಉಸಿರಾಟದ ಮೇಲೆ ಗಮನ ಮಾಡಿ ನಿಮಗಾದ್ರೆ ಪೂಜೆ ಸಲ್ಲಿಸಿ, ಅರಳಿ ಮರಕ್ಕೆ ಪೂಜೆ ಸಲ್ಲಿಸಿ. ಯಾವ ನಾಗರಕಟ್ಟೆಗೂ ಮಾಡಕ್ ಹೋಗ್ಬೇಡಿ, ಯಾವುದಕ್ಕೂ ಪೂಜೆ ಮಾಡಕ್ ಹೋಗ್ಬೇಡಿ, ಆ ಮರಕ್ಕೆ ಮಾಡಿ. ಆ ಮರದಲ್ಲಿರ್ತಕ್ಕಂಥ ಒಂದು ದೈವ ಶಕ್ತಿಗೆ ನೀವು ಪಾಸಿಟಿವ್ ಆಗಿ ಮಾತಾಡಿ, ನನಗೆ ಕೆಲಸ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು, ನನಗೆ ಆರೋಗ್ಯ ಸರಿಪಡಿಸಿದ್ದಕ್ಕಾಗಿ ಧನ್ಯವಾದಗಳು ಅಂತ ಥ್ಯಾಂಕ್ಸ್ ಹೇಳಿ ನಿಮಗೆ ನಿಮ್ಮ ಕೆಲಸಗಳು ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಂತರ ಆ ಬುಡದಲ್ಲಿ ಏನು ಇರ್ತದಲ್ಲ, ಸ್ವಲ್ಪ ಮಣ್ಣು ತಗೊಂಡ್ಬಂದು ನಿಮ್ಮ ಮನೆಯ ಹೊಸ್ಲಿಗೆ ಹಚ್ಚಬೇಕು. ವಾರದಲ್ಲಿ 1 ಟೈಮ್ ಅಥವಾ 2 ಟೈಮು, ಅಮಾವಾಸ್ಯೆ ಹುಣ್ಣಿಮೆ ಟೈಮಲ್ಲಿ ಆ ಬುಡದಲ್ಲಿ ಇರ್ತಕ್ಕಂಥ ಮಣ್ಣನ್ನ ನೀವು ಪಾಸಿಟಿವ್ ಆಗಿ ಆಲೋಚನೆ ಮಾಡಿ ಇದು ಪ್ರಸಾದ ಅಂತ ತಗೊಂಡ್ಬಂದು ನಿಮ್ಮ ಹೊಸ್ಲಿಗೆ ಹಚ್ಚಿದ್ದಲ್ಲಿ ಸ್ವಲ್ಪ ದಿನದಲ್ಲಿ ನಿಮ್ಮ ಮನೆಯಲ್ಲಿ ಚೇಂಜಸ್ ಬರ್ತಾ ಹೋಗುತ್ತೆ, ನಿಮ್ಮಲ್ಲೂ ಚೇಂಜಸ್ ಬರ್ತಾ ಹೋಗುತ್ತೆ, ನಿಮ್ಮ ಬೆಳವಣಿಗೆಯಲ್ಲಿ ಚೇತರಿಕೆ ಕಾಣ್ತಾ ಬರುತ್ತೆ. ಇದನ್ನ ಪಾಲಿಸಿ, ನಿಮ್ಮ ಸಮಸ್ಯೆಗಳಿಗೆ ನೀವೇ ಪರಿಹಾರ ಮಾಡ್ಕೊಳ್ಳಿ. ಏನಾದ್ರೂ ಡೌಟ್ ಇದ್ರೆ ದಯವಿಟ್ಟು ಫೋನ್ ಮಾಡಿ, ನಾನು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಮಸ್ಕಾರ.